ನಾನು ಸ್ಟೇಜ್ನ ಸ್ವಪ್ನ ವೆಂಕಟೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇವರು ನಮ್ಮ ಅನ್ಸೀನ್ ವಾಲಂಟಿಯರ್ಸ್ಗಳಿಗೆ ಫೆಲಿಸಿಟೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ. ಇವಾಗ ಇಷ್ಟು ಚೆನ್ನಾಗಿ ನೀವೆಲ್ಲ ಫಂಕ್ಷನ್ ಎಂಜಾಯ್ ಮಾಡ್ತಾ ಇದ್ರಿ. ಮಧ್ಯದಲ್ಲಿ ನಮ್ಮ ಈ ಫಂಕ್ಷನ್ ಎಲ್ಲ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು, ಇಲ್ಲಿ ನಡೆಯೋ ಎಲ್ಲ ಫಂಕ್ಷನ್ನು ಎಲ್ಲದಕ್ಕೂ ತುಂಬ ಜನರ ಸಹಕಾರ ಬೇಕು. ಅದರಲ್ಲಿ ನಾವಿವತ್ತು ಒಂದು 4 ಜನಕ್ಕೆ ಸನ್ಮಾನ ಮಾಡೋಣ ಅಂತ ಇದ್ದೀವಿ. ಅದು ಮಾಡೋದಕ್ಕೆ ನಾನು ವೇದಿಕೆ ಮೇಲೆ ಬಲಮುರಿ ತೇಜವಿನಾಯಕ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕಡೆಕಾರ್ ಅವ್ರನ್ನ ಬರಮಾಡ್ಕೋತೀನಿ. ನಾನು ಇವಾಗ ಪ್ರೆಸಿಡೆಂಟ್ ಆಗಿರೋದ್ರಿಂದ ವೆಂಕಟೇಶ್ ಅವರೇ ಪ್ಲೀಸ್ ಬನ್ನಿ. ಕಾಣಿಸ್ತಾರಾ ನಿಮ್ಗೆ ಎಲ್ಲಿದ್ದಾರೆ ಅಂತ? ಸೊ ಮೊದಲನೇ ಇವರು BBMP ಮಂಜುನಾಥ್ ಅಂತ. ನಮ್ಮ ಲೇಔಟ್ ಎಲ್ಲ ಕ್ಲೀನ್ ಆಗಿರಕ್ಕೆ BBMP ಅವರೆಲ್ಲ ಕೆಲಸ ಮಾಡ್ಸಕ್ಕೆ ಎಲ್ಲ ಮಂಜುನಾಥೇ ಕಾರಣ. ತಮಾಷೆ ಏನಂದ್ರೆ ಮಂಜುನಾಥ್ ಅವ್ರ ಜೋಡಿ ದೇವ್ರೆ ಮಾಡಿರೋದು. ಮಂಜುನಾಥ್ ಅವ್ರ ಮಿಸ್ಸೆಸ್ಸು ಮಂಜುಳಾ ಅವ್ರಿಗೊಬ್ರು ಬಿಟ್ಟು ಎಲ್ಲರಿಗೂ ಇವರು ಪ್ರೀತಿಯ ಮಂಜಣ್ಣ. ನಾವು ಏನೇ ನಮ್ಮ ದೇವಸ್ಥಾನದಲ್ಲಿ ಅಷ್ಟು ಶುಚಿ ಎಲ್ಲ ಕಾಪಾಡ್ಕೋಬೇಕು ನಮ್ಮ ದೇವಸ್ಥಾನದಲ್ಲಿ ಅಂತಂದ್ರೆ ಅದಕ್ಕೆ ಮಂಜುನಾಥ್ ಅವರೇ ಕಾರಣ. ನಮ್ಮ ದೇವಸ್ಥಾನ ಅವ್ರ ಹೆಂಡತಿ ಮಂಜುಳಾ ಮತ್ತೆ ಮಂಜುಳಾ ಅವ್ರ ತಂಗಿ ಗೌರಮ್ಮ ನಮ್ಮ ಲೇಔಟ್ನೆಲ್ಲ ಶುಚಿಯಾಗಿರೋಕ್ಕೆ ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರು ಮಂಜುನಾಥ್ ಅವ್ರನ್ನ ಇವಾಗ ವೇದಿಕೆ ಮೇಲೆ ಬರ್ಮಾಡ್ಕೋಬೇಕು. ಮಂಜಣ್ಣ ಎಲ್ಲಿದ್ದೀರಾ? ನಮ್ ಬೋಪು ಇಟ್ಕೊಂಡಿರೋರು ಶೇಖರ್. ಥ್ಯಾಂಕ್ ಯು ಶೇಖರ್. ಎಲ್ಲರೂ ಸಾವಕಾಶ ಊಟ ಮಾಡ್ಕೊಂಡು ಕೂತ್ಕೊಳ್ಳಿ ಆರಾಮಾಗಿ. ಪ್ರೋಗ್ರಾಮ್ ಇನ್ನೂ ಇದೆ. ಅವ್ರ ಹೆಂಡತಿ ಬರ್ದೆ ನಾವು ಸನ್ಮಾನನೇ ಮಾಡಿಸ್ಕೊಳ್ಳಲ್ಲ ಅಂತ. ಮತ್ತೆ ಇನ್ನೊಂದು ಹೇಳಲೇಬೇಕು, ಇವ್ರು ಮಾಡೋ ಎಲ್ಲ ಕೆಲ್ಸನು ಇವ್ರು ಯಾರು ಇವತ್ತು ನಾನು ಮಾತಾಡ್ತಿರೋರು ಯಾರು ಅದನ್ನ ಕೆಲ್ಸ ಅಂತ ಮಾಡಲ್ಲ, ದೇವ್ರ ಸೇವೆ ಅಂತಾನೆ ಮಾಡ್ತಾ ಇರೋದು. ಒಂದ್ ದೊಡ್ಡ ಚಪ್ಪಾಳೆ ಬರ್ಲಿ. ಎಲ್ಲರೂ ಇನ್ನೊಂದು ಚಪ್ಪಾಳೆ ಮಂಜಣ್ಣ ಮತ್ತೆ ಮಂಜುಳಮ್ಮಂಗೆ. ಥ್ಯಾಂಕ್ ಯು. ತುಂಬಾ ಸಂತೋಷ. ಮುಂದೆ ನಾವು ಹೇಳ್ಬೇಕಾಗಿರೋದು ರಾಜೇಶ್ ಗೌಡ್ರು. ಇವರು ಇಲ್ಲೇ ನಮ್ಮ ನೋಬನಗರಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡಿದ್ರು. ಈಗ ಗೊಟ್ಟಿಗೆರೆಗೆ ಹೋಗಿದ್ದಾರೆ. ಬೆಳಿಗ್ಗೆ ನಮ್ದು ಗಣೇಶನ್ಗೆ ನೈವೇದ್ಯ ಆಗಕ್ಕೆ ಬೇಕಾಗೋ ಬಾಳೆಹಣ್ಣು, ನಮ್ಮ ಎಲ್ಲಾ ಫಂಕ್ಷನ್ಸ್ಗೆ ಬೇಕಾಗೋ ತರಕಾರಿ, ತೆಂಗಿನಕಾಯಿ ಎಲ್ಲ ಅವರೇ ತಂದ್ಕೊಡೋದು ರಾಜೇಶ್ ಗೌಡ್ರು. ಬನ್ನಿ ರಾಜಣ್ಣ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ದೇವಸ್ಥಾನದಲ್ಲಿ ತುಂಬಾ ಮುಖ್ಯವಾದ ಪೂಜೆ ಅಂದ್ರೆ ಮೂಡ್ ಗಣಪತಿ ಸೇವೆ. ಮೂಡ್ ಗಣಪತಿ ಸೇವೆ ಅಂದ್ರೆ ಗಣೇಶನ್ಗೆ 108 ಕಾಯಿನ ಅರ್ಪಿಸ್ತೀವಿ. ಯಾವತ್ತು ಮೂಡ್ ಗಣಪತಿ ಸೇವೆ ಇದ್ರು ನಮ್ಮ ರಾಜೇಶ್ ಗೌಡ್ರೆ ಬರೋದು. ಅವ್ರಿಗೆಲ್ಲಾ ಕಾಯಿನೂ ಬಿಡಿಸಿ ಎಷ್ಟು ನೀಟಾಗಿ ಎಲ್ಲ ಕಾಯಿನೂ 2 ಹೋಳಾಗತ್ತೆ. ನಾವೆಲ್ಲ ಮನೇಲಿ ಹೊಡಿಬೇಕಾದ್ರೆ ನೋಡಿರ್ತೀವಲ್ವಾ, ತೊಟ್ಲಕಾಯಿ ಆಗತ್ತೆ, ಒಂದು ಅಡ್ಡ ದಿಡ್ಡಿ ಹೊಡಿತೀವಿ. ಒಂದು ಕಾಯು ಆ ಥರ ಇರಲ್ಲ. ಆಮೇಲೆ ಆ ಎಲ್ಲ ಕಾಯಿನೂ ಅಷ್ಟು ಚೆನ್ನಾಗಿ ಹೊಡೆದಿರ್ತಾರೆ. ನಮ್ಮ ಗಣೇಶಂಗೆ ಅಷ್ಟು ಚಂದವಾದ ಅಲಂಕಾರ ಮಾಡಿರ್ತಾರೆ ಅದರಿಂದ ಭಟ್ರು. ಸೊ ರಾಜೇಶ್ ಗೌಡ್ರು ಅಷ್ಟು ಒಳ್ಳೆ ಮನಸ್ಸಿಂದ ದೇವ್ರ ಸೇವೆ ಅಂತ ಮಾಡ್ತಾ ಇದ್ದಾರೆ.
ಏನೇ ನಮ್ಗೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಇವತ್ತು ನಮ್ಗೆ ಬಾಳೆಹಣ್ಣು ಬೇಕು, ಇನ್ನೊಂದೇನೋ ಬೇಕು. ಅವ್ರ ತರಕಾರಿ ಅಂಗಡಿ ಗೊಟ್ಟಿಗೆರೆಗೆ ಹೋಗಿದ್ರು, ಜಸ್ಟ್ ಒನ್ ಕಾಲ್ ಅವೇ, ಒಂದು ಫೋನ್ ಮಾಡಿದ್ರೆ ಸಾಕು ಅವ್ರು ತಯಾರಿರ್ತಾರೆ. ಥ್ಯಾಂಕ್ ಯು ರಾಜೇಶ್. ಮುಂದೆ ವಾಸು ಬೇಕ್ರಿ ಎಲ್ಲರಿಗೂ ನಮ್ಮ ಏರಿಯಾದಲ್ಲಿ ಫೇಮಸ್ ಬೇಕ್ರಿ. ದೇವರಿಗೆ ಬೆಳಗ್ಗೆ ಅಭಿಷೇಕ ಆಗಬೇಕು ಅಂದರೆ ವಾಸು ಬೇಕ್ರಿಯಿಂದನೇ ಹಾಲು ಮೊಸರು ಬರೋದು. ಸೊ ವಾಸು ಕೊಡೋ ಹಾಲು ಮೊಸರಿಂದಾನೇ ನಮ್ಮ ದೇವ್ರ ಆರಾಧನೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ನಮ್ಮ ಇಲ್ಲಿ ಯಾವುದೇ ಮೀಟಿಂಗ್ ಆಗಲಿ, ದೇವಸ್ಥಾನದ ಏನೇ ಕಾರ್ಯಕ್ರಮ ಆಗಲಿ, ಎಲ್ಲದಕ್ಕೂ ವಾಸು ಅಂಗಡಿಯಿಂದನೇ ಬಾದಾಮಿ ಹಾಲು, ಟೀ ಎಲ್ಲ ತರಿಸೋದು. ಆಮೇಲೆ ವಾಸುಗೆ ಇನ್ನೊಂದು ಒಳ್ಳೇದೇನ ಮಾಡಿದ್ದಾರೆ ಅಂದರೆ, ಈಗ ನಮ್ಮ ದೇವಸ್ಥಾನದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಮಕ್ಕಳು ಇಲ್ಲಿ ಆಟ ಆಡ್ಕೊಂಡು, ಮುಂಚೆ ಎಲ್ಲ ಸ್ವಲ್ಪನೇ ಮಕ್ಕಳು ಬರ್ತಾ ಇದ್ರು. ನಮ್ಮ ಲೇಔಟ್ ಅವರೇ ಕಾಂಪೌಂಡ್ ಹರಿಬಿಟ್ಟು ಶೋಭನ್ ಮನೆಗೆ, ಆಶನ್ ಮನೆಗೆ, ನರ್ಮದನ್ ಮನೆಗೆ ಎಲ್ಲ ಹೋಗ್ತಾ ಇದ್ರು. ಆದ್ರೆ ಇವಾಗ ತುಂಬಾ ಜನ ಮಕ್ಕಳು ಬೇರೆ ಬೇರೆ ಲೇಔಟ್ ಇಂದಾನು ಬರ್ತಾರೆ. ಎಲ್ಲರಿಗೂ ತುಂಬಾ ಆಟ ಆಡಿ ತುಂಬಾ ನೀರು ಕುಡಿಬೇಕು ಅಂತ ಅನ್ಸಿದಾಗ ಅದು ಏನಾದ್ರು ಒಂದು ಮಾಡಲೇಬೇಕು ಅದಕ್ಕೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ವ್ಯವಸ್ಥೆ ಇದೆ. ಆ ನೀರು ಖಾಲಿ ಆದವಾಗೆಲ್ಲ ನಾವು ಹೇಳೋದೇ ಬೇಡ, ವಾಸು ಅದಕ್ಕೆ ಚಾರ್ಜು ಮಾಡಲ್ಲ, ಅವ್ನು ತಂದ್ಬಿಟ್ಟು ಹೊಸ ಬಾಟಲ್ನ ಹಾಕ್ಬಿಟ್ಟು ಹೋಗ್ತಾನೆ. ವಾಸು ಎಲ್ಲ ಆಪರ್ಚುನಿಟೀಸ್ನು ಇವಾಗ ನಾನು ಮಾತಾಡ್ತಾ ಇರೋದು ಅವ್ರ ದೇವ್ರ ಸೇವೆ ಅಂತಾನೆ ಮಾಡ್ತಾ ಇರೋದು. ವಾಸು ಬರ್ಬೇಕು. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಮ್ಮ ಲೇಔಟ್ ಅಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಸೆಕ್ಯೂರಿಟಿ ಯಾರು? ಮಂಜೇಗೌಡ್ರು. ಗೌಡ್ರು ಹೇಗೆ ಅಂದ್ರೆ, ನಮ್ಮ ಲೇಔಟ್ ಅಲ್ಲಿ ಫಸ್ಟ್ ಒಂದ್ ಸ್ಕೂಟರ್ ರೌಂಡ್ ಹಾಕೊಂಡು ಎಲ್ಲ ರೋಡಲ್ಲಿ ಸರಿ ಇದೆಯಾ, ನೀರ್ ಬಿಟ್ಟಿದಾರ ಎಲ್ಲ ನೋಡೋದು ಅವ್ರೇನೆ. ನಮ್ಮ ದೇವಸ್ಥಾನಕ್ಕೆ ಏನೇ ಕೆಲಸ ಇರ್ಲಿ, ಏನೇ ತಂದ್ಕೊಡ್ಬೇಕು, ಏನೇ ಮಾಡ್ಬೇಕು, ಗೌಡ್ರಿಗೆ ಫಸ್ಟ್ ಫೋನ್ ಹಾಕ್ಬಿಟ್ರೆ ಎಲ್ಲದೂ ರೆಡಿ ಆಗ್ಬಿಡುತ್ತೆ. ಮತ್ತೆ ಗೌಡ್ರ ಬಗ್ಗೆ ನಾನು ಹೇಳಲೇಬೇಕು. ಗೌಡ್ರೆ ಗೌಡ್ರನ್ ಸ್ವಾಗತಿಸಿ. ನೀವ್ ಅನ್ಕೊಂತೀರಾ ಗೌಡ್ರನ್ ನೋಡಿದ್ರೆ ನಾವೆಲ್ಲ ಗೌಡ್ರೆ ಇದ್ ಮಾಡ್ಕೊಡಿ ಅದ್ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತೀವಿ. ಗೌಡ್ರು ಯಂಗ್ ಅಂಡ್ ಎನರ್ಜೆಟಿಕ್ 65 year old. ಇನ್ನೊಂದು ವಿಷಯ ಹೇಳಲೇಬೇಕು ಗೌಡ್ರ ಬಗ್ಗೆ. ಈಗ ನಮ್ಮ ತೇಜು ವಿನಾಯಕ ಮಂಡಳಿಯವರು ಗೌಡ್ರು ನಮ್ಗಲ್ಲೆಲ್ಲ ಕೆಲಸ ಮಾಡ್ಕೊಡ್ತಾರೆ ದೇವಸ್ಥಾನದ್ದು ಅಂತ ಸಂಭಾವನೆ ಕೊಟ್ರೆ, ಗೌಡ್ರು ದೇವರ ಕೃಪೆಯಿಂದಾನೆ, ಗಣೇಶನ್ ಕೃಪೆಯಿಂದಾನೆ ನನ್ನ ಮಗಳು ಮದುವೆ ಆಗಿ ಎಲ್ಲ ಸೆಟ್ಲ್ ಆಗಿ ನಾನು ಚೆನ್ನಾಗಿದ್ದೀನಿ ಅಂದ್ಬಿಟ್ಟು ಆ ಸಂಭಾವನೆ ಕೊಟ್ಟಿದ್ದ ದುಡ್ಡನ್ನ ಅವ್ರ ಹುಂಡಿಗೆ ಹಾಕ್ಬಿಡ್ತಾರೆ. ಸೊ ಇದೇ ಇಲ್ಲಿರೋದ್ರಿಂದ, ಗಣೇಶನ್ ಸೇವೆ ಮಾಡ್ತಾ ಇರೋದ್ರಿಂದಾನೇ ಇವತ್ತು ನಾನು ಹಿಂಗಿರೋದು ಅಂತ. ಗೌಡ್ರೆ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ಮಾತಾಡಿ ಗೌಡ್ರೆ, ನಿಮ್ದೇ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ಬಂದು 10 ವರ್ಷ ಆಯ್ತು. 10 ವರ್ಷದಿಂದ ಒಂದು 12 ವರ್ಷ ಆಯ್ತು. ಅವತ್ತಿಂದನೂ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ನನಗೆ ಈ ಲೇಔಟ್ ಒಂದು ತವರು ಮನೆ ಇದ್ದಾಗ ಇದೆ. ತಾಯಿ ತಂದೆ ಆಗಿದ್ದಾರೆ, ಅಣ್ಣ ತಮ್ಮಂದಿರಿದ್ದಾರೆ. ಇವತ್ತು ಅದೇ ತರ ನಾನಿದ್ದೀನಿ. ಅವರು ನನ್ನನ್ನು ಅಷ್ಟೇ ಒಂದು ವಿಶ್ವಾಸ, ಒಂದು ಒಂದು ಆತ್ಮೀಯತೆಯಿಂದ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೇ ತರ ನಾನು ಇದನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಹೀಗೆ ಮಾಡ್ತೀನಿ ಅನ್ನೋದು ಹಂಬಲ, ನಿಮ್ಮ ಆಗಲ ಒಂದು ಆಶೀರ್ವಾದ, ನಮ್ಮ ಲೇಔಟಿನ ಆಶೀರ್ವಾದ ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಎಜುಕೇಷನ್ ಆಗಲಿ, ಇನ್ನೊಂದೇ ಆಗಲಿ, ನನ್ನ ಒಂದು ವೃತ್ತಿನೇ ಆಗಲಿ, ಈ ನನ್ನ ಲೇಔಟೇ ಒಂದು ಆಶ್ರಯ ಅಂತ ನಾನು ಅಭಿನಯಿಸಿ ಹೇಳ್ತಾ ಇದ್ದೀನಿ. ಗೌಡ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಒಂದು ಹಾಡು ಹೇಳ್ಬಿಡಿ.
ಗುರುವಿನ ಗುಲಾಮನಾಗುವ ತನಕ ದೊರೆಯ ದೊಣ್ಣೆ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದೊಣ್ಣೆ ಮುಕುತಿ. ವೇದ ಶಾಸ್ತ್ರವ ಓದಿದರೇನು 108 ಪುರಾಣ ಮುಗಿಸಿದರೇನು. ಓ ಓ, 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 ವೇದ ಶಾಸ್ತ್ರವ ಓದಿದರೇನು 108 ಪುರಾಣ ಮುಗಿಸಿದರೇನು. ಸಾರನಾಯಕನ ಕಥೆ ಹೇಳಿದರೇನು ವ್ಯರ್ಥವಾಯಿತು ಬಕುತೇ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದೊಣ್ಣೆ ಮುಕುತಿ. ನಾರಿಯ ಭೋಗ ಅಳಿದವರಿಲ್ಲ, ನಾರಿಯ ಭೋಗ ಅಳಿದವರಿಲ್ಲ, ನಾರದ ಸುಖವ ಪಡೆದವರಿಲ್ಲ. ನಾರದವರದ ಪುರದರ ವಿಠಲನ ವ್ಯರ್ಥವಾಯಿತು ಬಕುತೇ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದೊಣ್ಣೆ ಮುಗುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದೊಣ್ಣೆ ಮುಗುತಿ. ನಾವೆಲ್ಲರೂ ಆಶಿಸ್ತೀವಿ ನಮ್ಮ ತೇಜೋ ವಿನಾಯಕ ಗೌಡ್ರಿಗೆ ಒಳ್ಳೆ ಆರೋಗ್ಯ ಎಲ್ಲ ಕೊಟ್ಟು ಅವ್ರು ಹೀಗೆ ನಮ್ಮ ಜೊತೆಗಿರ್ಲಿ, ಚೆನ್ನಾಗಿ ಖುಷಿಯಾಗಿ ಅಂತ.